ಸರ್ ನಾವಿಲ್ಲೇ ನಗರಬಾವಿಯಿಂದನೇ ಬಂದಿರೋದು. ಸೊ ನಾವು ಪ್ರತಿದಿನನೂ ಪ್ರತಿ ಸತಿನೂ ಬರಬೇಕು ಅಂದಾಗೆಲ್ಲನೂ ಬಂದು ನೋಡ್ಕೊಂಡು ನೋಡಿಕೊಂಡು ಅವ್ರ ಜೊತೆ ಏನಿದೆ ಅಂತ ಶೇರಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಪ್ಪಾಜಿ ಆಗಿರ್ಬೋದು ಮತ್ತು ಅಪ್ಪು ಅವರಾಗಿರ್ಬೋದು. ಸೊ ಅವ್ರ ಅಭಿಮಾನಿ ನಾವು. ಏನೇ ಇದ್ದರೂ ಅವ್ರುಗಳು ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ಅವ್ರನ್ನ ನೋಡಿ ಒಂದೆರಡು ನಮ್ಮ ಮನಸ್ಸಲ್ಲಿ ಮಾತಾಡ್ಕೊಂಡು ಹೋಗೋದ್ರಿಂದ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಅನಿಸ್ತಾ ಇದೆ ನಮಗೆ. ಯಾವಾಗಲೂ ಬರ್ತೀರಾ? ಬರ್ತಾ ಇರ್ತೀವಿ. ಯಾವಾಗಲೂ ಬರ್ತಾಯಿರ್ತೀವಿ. ನಾವಾಗಲಿ ಮಕ್ಕಳಾಗಲಿ ನಾವೆಲ್ಲ ಬಂದು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತೀವಿ. ಅದೇ ಅವರು ಮೂವಿ ಬಲೆ ಹುಚ್ಚ ಆಗಿರ್ಬೋದು. ಹೌದು, ಎಲ್ಲ ಫಿಲಮು ನೋಡಿದ್ದೀವಿ. ಪ್ರತಿಯೊಂದು ಫಿಲಮು ನೋಡ್ತೀವಿ. ಸೊ ಅಪ್ಪ ಅವ್ರದ್ದು ಆಗಿರ್ಬೋದು, ಶಿವಣ್ಣದಾಗಿರ್ಬೋದು, ಪ್ರತಿಯೊಬ್ಬರದ್ದು ನೋಡಿ ಇದು ಮಾಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಏನು? ಒಂದು ಶಕ್ತಿ, ಒಂದು ದೇವರು, ಕರ್ನಾಟಕಕ್ಕೆ ಆಸ್ತಿ, ಮುತ್ತು. ಏನು ಹೇಳ್ತಾರಲ್ಲ, ಮರ್ಯಾದ ಮಾಡಿಕ್ಕೆ ಅಂತಾರಲ್ಲ, ಆ ಥರ. ಹೌದು, ಅವ್ರು ಹೋದ್ರೂ ಅವ್ರು ಮಾಡಿರೋಂಥ ಸಾಧನೆಗಳು ಹೌದು ಬೇಕಾದಷ್ಟು ಇದೆ. ಏನು ಅಳವಡಿಸ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ಅವ್ರು ಏನು ತೋರಿಸಿ ಹೋಗಿದ್ದಾರೆ ಅದು ನಮ್ಮ ಕೈಲಾದಷ್ಟು ನಾವು ಮಾಡಬೇಕು ಅನ್ನೋದು ಇದು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ನಾಡು ನುಡಿಗೋಸ್ಕರ ಅವರು ಒಂದು ಮೂವಿ ಮಾಡಿದ್ರೆ ಸಾಕು. ಈಗ ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಅದು ನಾಡು ನುಡಿನೇ ಹಿಡಿಯುತ್ತಿತ್ತು, ಆಯಿತಾ? ಈಗಿಂದ ಬರೋ ಮೂವಿಗಳೆಲ್ಲ ಅದೇ ಹೇಳಿದ್ನಲ್ಲ, ಅದಕ್ಕೆ ನಾವು ನೋಡ್ತಾ ಇಲ್ವಲ್ಲ, ಯಾವುದೂ ಅಷ್ಟು ನೋಡ್ತಾ ಇಲ್ಲ. ನಮ್ದು ಏನೇ ಇದ್ದರೂ ದೊಡ್ಡ ಮನೆಯೇ. ಅವ್ರ ಫಿಲಮ್ ಅಷ್ಟೇ ಬಿಟ್ಟರೆ ಬೇರೆ ಅದು ಅಷ್ಟು ಇಂಟ್ರೆಸ್ಟ್ ಇಲ್ಲ ನೋಡೋದಕ್ಕೆ ಅಷ್ಟೇ. ಈಗ 20 ವರ್ಷ ಆಯಿತು ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಕರ್ಕೊಂಡು ನಾವು, ಅಲ್ವಾ? ಹೌದು. ಈಗಲೂ ಅವ್ರನ್ನ ನಾವು ದೇವ್ರಂತಾನೆ ಪೂಜೆ. ಹೌದು ಹೌದು ಅಲ್ವಾ? ಹೌದು. ಅವ್ರೊಂದು ಮೂವಿ ಆಗಿರ್ಬೋದು. ಇವಾಗ ಈಗಿನ ಮೂವಿ ಬರೋವಂಥ ಮೂವಿಗಳು ಯಾವುದೂ ಇಲ್ಲ. ಕೇಳೋವಂಥದ್ದು ಹಾಡುಗಳೇ ಆಗಲಿ, ಮಕ್ಕಳು ಫ್ಯಾಮಿಲಿಗಳು ಕೂತ್ಕೊಂಡು ನೋಡೋವಂಥದ್ದಾಗಲಿ ಯಾವುದೂ ಇಲ್ಲ. ಆಗ ಒಂದೊಂದು ಸಾಂಗ್ ಮಕ್ಕಳಿಗೆ ಇವಾಗಿರೋ ಬರೋ ಮಕ್ಕಳಿಗೆ ಆಗಿನ ಕಾಲದ ಫಿಲಮ್ಗಳೇ ಆಗಲಿ ಯಾವುದೂ ಗೊತ್ತಿಲ್ಲ ಏನು ಎತ್ತ ಅಂತ ಅದನ್ನು ಹಾಕಿದಾಗ ತೋರಿಸ್ತಾ ಇದ್ದೀವಿ. ಸೊ ಇವಾಗ ಚಾನೆಲ್ಗಳಲ್ಲಿ ಆ ಥರ ಫಿಲಮ್ಗಳು ಹಾಕ್ತಾ ಇಲ್ಲ, ಬರೀ ಇವಾಗ ಬರ್ತಾರ ಅಂಥದ್ದೇ ಜಾಸ್ತಿ ಇದು ಮಾಡ್ತಾರೆ. ಆದರೆ ಈ ಮಂತ್ ಏಪ್ರಿಲಲ್ಲಿ ಅಪ್ಪಾಜಿ ಹುಟ್ಟಿದಬ್ಬ ಆಗಿರ್ಬೋದು, ಈ ದಿನಗಳು ಆಗಿರ್ಬೋದು, ಅವಾಗ ಮಾತ್ರ ಅವ್ರದ್ದು ಹಾಕ್ತಾರಲ್ಲ, ಆವಾಗ ಪ್ರತಿ ಬರೋದು ಯಾವುದೂ ಫಿಲಮ್ ಮಿಸ್ ಮಾಡ್ದಿರಂಗೆ ಮಕ್ಳಿಗೆ ತೋರಿಸ್ತಾ ಇರ್ತೀವಿ. ಈ ಥರ ಇದೆ, ಹಿಂಗಿತ್ತು, ಹಿಂಗೆಲ್ಲ ಮಾಡಿದ್ದಾರೆ, ಈ ಥರ ಇದೆ ಅಂತ ಹೇಳಿದ್ದು. ಅಲ್ಲ, ಈಗ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ ಹೇಳ್ತಾರೆ. ಹೌದು, ಅವಾಗ ಜನ ಏನದು ಟಿಕೆಟ್ಸ್, ಹೌದು, ಮತ್ತೆ ತುಂಬ್ಕೊಂಡು ಹೋಗೋರು ಹಬ್ಬದ ಥರ ಇತ್ತು, ಸೆಲೆಬ್ರೇಷನ್ಸ್ ಮಾಡ್ತಾಯಿದ್ರು. ಆಗ ಅಂಥ ಮೂವಿ ಇತ್ತು, ಮತ್ತು ಸ್ಟೋರಿಗಳಿತ್ತಲ್ವ? ಹೌದು, ಕುತ್ಕೊಂಡು ನೋಡೋ ಅಂಥದ್ದು ಇತ್ತು. ಯಾವುದು ಬೇಕು ಅದನ್ನು ಓಕೆ ನೋಡಿದ್ದೀವಿ, ನಾವು ಫಾಲೋ ಮಾಡ್ಬೋದು ಅನ್ನೋದಿತ್ತು. ಇವಾಗ ಆ ಥರ ಇಲ್ಲ, ಫಾಲೋ ಮಾಡೋವಂಥದ್ದು ಯಾವುದೂ ಇಲ್ಲ. ಇವಾಗ ಆ ಥರ ಇದೆ ಫಿಲಮ್ಗಳು ಬರ್ತಿರೋದು. ಅದು ನೇಮ್ಗಳು ಹಾಗೆ ಇದೆ, ಅದು ಹೇಳೋಕ್ಕೆ ಆಗೋದಿಲ್ಲ. ಫಿಲಮ್ ಹೆಸರುಗಳು ಹೇಳೋಕ್ಕಾಗೋದಿಲ್ಲ, ಆ ಥರ ಹೆಸರುಗಳು ಕೊಡ್ತಾ ಇದ್ದಾರೆ. ಜೀವನ ಕ್ಷೇತ್ರದಲ್ಲಿ ಜೀವನನೇ ಬದಲಾಯಿಸಿ. ಹೌದು, ಅಲ್ವಾ? ಮೂರು ಮಕ್ಕಳಾಗಿರ್ಬೋದು. ತಂದೆಯಾಗಿ ಯಾವ ರೀತಿ ಮಕ್ಳಿಗೆ ಬುದ್ಧಿ ಹೇಳಬೇಕು ಇದೆಲ್ಲ ಅವರು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ಮೂವಿ ಬಗ್ಗೆ ಹೇಳೋದಾದ್ರೆ, ಇವಾಗ ಆ ಥರ ಮಕ್ಕಳು ಎಲ್ಲೋ ಒಂದೊಂದು ಕಡಿಮೆ ತಂದೆ ತಾಯಿನ ನೋಡ್ಕೊಳ್ಳೋದಾಗಲಿ. ಅಪ್ಪ ಅವರು ಮಾಡಿದಾರಲ್ಲ ಇದು ಏನದು ರಾಜ್ಕುಮಾರ್ ಫಿಲಮಲ್ಲಿ ಮಾಡಿದರು. ಆದ್ರೂ ಇವಾಗ ಆ ಥರ ತೋರಿಸಿದ್ರು ದೊಡ್ಡವ್ರನ್ನ ನೋಡ್ಕೊಳ್ಬೇಕಾಗಲಿ, ಇದು ಮಾಡಬೇಕಾದ್ರೆ ಯಾರೂ ಇಲ್ಲ, ಕಡಿಮೆ ಆಗಿದೆ. ಆ ಥರ ನೋಡಿನೂ ಕಲಿಬೇಕು, ಕಲಿಯೋರು ಕಡಿಮೆ. ನಾವು ಮಲತ್ತಳ್ಳಿಯಿಂದ ಬಂದಿರೋದು. ನಮ್ಮದು ಊರು ಬಂದು ಗದಗ ಜಿಲ್ಲಾ ಕೊಣ್ಣೂರು ಅಂತ. ನಮ್ಮ ನಾಡಲ್ಲೂ ಮಾಡಿದ್ದಾರೆ, ಗಂಡು ಮೆಟ್ಟಿದ ನಾಡು ನಮ್ಮದು ಹುಬ್ಬಳ್ಳಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾ ಇದ್ದೀರಾ, ಸಾಂಗ್ ಶೂಟ್ ಮಾಡಿದ್ರು, ಎಷ್ಟು ಖುಷಿ ಅನಿಸ್ತಾವ? ತುಂಬ ಖುಷಿ ಆಗುತ್ತೆ. ಯಾವ ಥರ ಫ್ಲೋಡ್ ಇತ್ತು ಮ್ಯಾಮ್ ರಾಜ್ಕುಮಾರ್ ಬರ್ತಾರೆ ಅಂದಾಗ? ಹೇಳೋಕ್ಕೆ ಆಗಲ್ಲ ಮೇಡಮ್. ಅವಾಗ ಎಲ್ಲಿ ಅವ್ರು ಬರ್ತಾರೆ ಅಲ್ಲ, ಅವರು ಬೆಳಿಗ್ಗೆನೇ ಬರ್ತಾರೆ ಅಂದರೆ ಅಷ್ಟು ಜನ ಕಾಯ್ತಾ ಇರ್ತಾರೆ. ಇವಾಗ ನಾವು ಅಷ್ಟೇ, ಅವ್ರು ಬರ್ತಾರೆ ಅಂತಲೇ ಕಾಯ್ತಾ ಇದ್ದೀವಿ, ಯಾವಾಗ ನೋಡ್ತೀವಿ ಅಂತ ಕ್ಯೂರಿಯಾಸಿಟಿ, ಏನೋ ಒಂದು ಖುಷಿ ಆಗುತ್ತೆ. ಅವ್ರ ಸತ್ಯ ದಿನ ಆಗಿರ್ಬೋದು, ಅವತ್ತಿನ ದಿನ ಎಂತ ಹೌದು ಹೌದು ಜನ, ಹೌದು ಮೇಡಮ್. ಅಲ್ವಾ? ಅಷ್ಟೇ ಬೇಜಾರಾಗುತ್ತೆ, ಅಷ್ಟೇ ಖುಷಿ ಆಗುತ್ತೆ. ಏನೋ ಒಂಥರ ಇಲ್ಲಿಗೆ ಬಂದರೆ ಎನರ್ಜಿ, ಏನೋ ಒಂಥರ. ಇಲ್ಲ ಅಂದ್ರೂ ಅಲ್ಲಿದ್ದಾರಲ್ಲ ನೋಡಬಹುದು, ಅವ್ರು ಇಲ್ಲ ಅಂದ್ರೂ ಅಲ್ಲಿದ್ದಾರೆ ಅಂತಲೇ ನಾವು ನೋಡೋಕ್ಕೆ ಬಂದಿದ್ದೀವಿ. ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಮೇಡಮ್, ಯಾವೂ ಅಂತ ನೋಡೋಂಗಿಲ್ಲ. ಅದು ನೋಡ್ತಾ ಇದ್ರೆ ಒಂದೊಂದು ಸತಿ ಕಣ್ಣಲ್ಲಿ ತಾವೇ ನೀರು ಬರ್ತವೆ, ನಾವು ಅಳೋದೇ ಬೇಡ, ಅವೇ ಬರ್ತವೆ. ಅವಾಗ ನೋಡ್ತಾ ಇದ್ರೆ ಬಾ, ಇಲ್ಲಿ ನಮ್ಮ ಮಕ್ಳಿಗೂ ಹೇಳ್ತಿರ್ತೀವಿ ನೋಡ್ರಿ ಅಂತ. ಇಷ್ಟ ಇದ್ದರೆ ಒಂದೊಂದು ಸತಿ ಕುತ್ಕೊಂಡು ನೋಡ್ತಾರೆ. ಈಗ ಮಕ್ಕಳು ಈಗಿನ ಮಕ್ಕಳು ಅವು ಹಂಗೆ ಇದ್ದಾವೆ. ಆಲ್ಮೋಸ್ಟ್ ತೋರಿಸ್ತೀವಿ ಮಕ್ಕಳಿಗೂ ಮೇಡಮ್. ಅದೇ ಆಗ ಬರೋವಂಥದ್ದು ಮಯೂರ ಆಗಿರ್ಬೋದು, ಹೌದು ಮೇಡಮ್. ಆ್ಯಕ್ಟಿಂಗ್ ಮಾಡಿದ್ದಾರೆ.
ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಅಲ್ವಾ? ಅದು ಅವರು ಮಾಡೋಂಥ ಮೂವಿ ಅದು ಮಯೂರದಲ್ಲಿ ಒಂದು ನೀತಿ ಪಾಠ, ಒಂದು ನಾವು ನಮ್ಮ ಇವಾಗ ಅದನ್ನೇನು ಈ ಡ್ರಾಮಾ ಜೂನಿಯರ್ ಆಗಲಿ ಯಾವುದರ ಒಂದು ಶೋ ರಿಯಾಲಿಟಿ ಶೋ ಅಲ್ಲಿ ಮಕ್ಕಳು ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ. ಅವರು ಆ ಥರ ಅವಾಗ ಮಾಡಿದ್ದಾರೆ. ಈಗಿನ ಮಕ್ಕಳು ಈಗ ತೋರಿಸ್ತಾ ಇದ್ದಾರಲ್ಲ, ಈಗೆಲ್ಲ ಜನಕ್ಕೂ ಅವಾಗ ಕಾಣಿಸ್ತೇ ಹೋಗಿದ್ನ ಅವ್ರು ಆ್ಯಕ್ಟಿಂಗ್ ಮಕ್ಕಳ ರೂಪಲ್ಲಿ ತೋರಿಸ್ತಾರಲ್ಲ, ತುಂಬ ಖುಷಿ ಆಗುತ್ತೆ ನೋಡಿ. ಮ್ಯಾಮ್ ರಾಜ್ಕುಮಾರ್ ಅವರು ಎಲ್ಲ ಅವ್ರು ಬಂದು ಸ್ಕ್ರೀನ್ ಮೇಲೆ ಬಂದರೆ ನೋಡೋದೇ ಒಂದಿಷ್ಟ. ಯಾವುದ್ರಲ್ಲಿ ನೋಡಲ್ಲ ಅಂತೀರ, ಎಲ್ಲದರಲ್ಲೂ ಆಲ್ಮೋಸ್ಟ್ ಅವ್ರ ಪಿಕ್ಚರ್ ಬಂದರೆ ಸಾಕು. ಇವಾಗೂ ಬೇಕಾದ್ರೆ ಥಿಯೇಟ್ರಲ್ಲಿ ಹಾಕಿದರೆ 100 days ಗ್ಯಾರಂಟಿನೇ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಅವರ ಮ್ಯಾಮ್ ಅವ್ರ ಜೀವನದ ಅಂದರೆ ಅವ್ರ ಪಾಠನ ಏನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ? ಏನು ಈಗಿನ ಮಕ್ಳಂತರೂ ಕೇಳಂಗಿಲ್ಲ. ಏನೋ ಒಂದು ಅಷ್ಟು ಆಗಲಿಲ್ಲ ಅಂದರೂ ನಮ್ಮ ತಕ್ಕ ಮಟ್ಟಿಗರ ಹೇಳ್ತಾಯಿದ್ದೀವಿ ಮಕ್ಕಳಿಗೆ, ಹೇಳ್ಕೊಡ್ತಾಯಿದ್ದೀವಿ.